ನಮಸ್ಕಾರ. ಇವತ್ತಿನ ಈ ಅದ್ಭುತವಾದ ಎಕ್ಸ್ಪ್ಲೇನರ್ ಅಥವಾ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಮಾರ್ಕೆಟ್ನಲ್ಲಿ ಬರೋಬ್ಬರಿ 8 ವರ್ಷಗಳ ಕಾಲ ಟೆಸ್ಟ್ ಮಾಡಲಾದ ಒಂದು ಪವರ್ಫುಲ್ ಟ್ರೇಡಿಂಗ್ ಸಿಸ್ಟಮ್ ಅನ್ನು ಡಿಕೋಡ್ ಮಾಡಲಿದ್ದೇವೆ. 8 ವರ್ಷಗಳ ಬ್ಯಾಕ್ ಟೆಸ್ಟಿಂಗ್ ಅಂದ್ರೆ ಸುಮ್ಮನೆ ಅಲ್ಲ ಅಲ್ವಾ? ಇದು ಕೇವಲ ಬುಕ್ನಲ್ಲಿರುವ ಥಿಯರಿ ಅಲ್ಲ, ರಿಯಲ್ ಮಾರ್ಕೆಟ್ ಕಂಡೀಷನ್ಸ್ಗಳಲ್ಲಿ ಕೆಲಸ ಮಾಡುವ ಒಂದು ಪ್ರೂವನ್ ಸ್ಟ್ರಾಟಜಿ. ಸುಮ್ಮನೆ ಮಾರ್ಕೆಟ್ ಡೈರೆಕ್ಷನ್ ಊಹಿಸುವ ಬದಲು ನಿಖರವಾದ ಕೀ ಲೆವೆಲ್ಸ್ಗೆ ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನೋದನ್ನ ಈ ಟ್ರೇಡಿಂಗ್ ಪ್ಲಾನ್ ನಮಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ಕೊಡುತ್ತೆ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಓಕೆ, ನಾವು ಏನೆಲ್ಲ ಕವರ್ ಮಾಡ್ತೀವಿ ಅಂತ ಒಮ್ಮೆ ಕ್ವಿಕ್ ಆಗಿ ನೋಡಿಬಿಡೋಣ. 1. ಪ್ರಿಡಿಕ್ಟಿವ್ ವರ್ಸಸ್ ರಿಯಾಕ್ಟಿವ್ ಟ್ರೇಡರ್ಸ್. 2. ದ ಡೈಲಿ ಬಯಾಸ್ ಟ್ರ್ಯಾಪ್. 3. ರಿಲೇಟಿವ್ ಟೈಮ್ ಫ್ರೇಮ್ ಅಲೈನ್ಮೆಂಟ್. 4. 4 ಸ್ಟೆಪ್ ಟ್ರೇಡಿಂಗ್ ಪ್ಲಾನ್. ಮತ್ತೆ ಕೊನೆಯದಾಗಿ 5. ಟಾರ್ಗೆಟ್ ನೆಕ್ಸ್ಟ್ ಕೀ ಲೆವೆಲ್ಸ್. ಈ ಇಡೀ ಸಿಸ್ಟಮ್ ಅನ್ನು ನಾವು ಸ್ಟೆಪ್ ಬೈ ಸ್ಟೆಪ್ ಆಗಿ ತುಂಬಾ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಆಲ್ ರೈಟ್, ನಮ್ಮ ಮೊದಲನೇ ಕಾನ್ಸೆಪ್ಟ್ ಕಡೆ ಬರೋಣ. ಪ್ರೆಡಿಕ್ಟಿವ್ ಮತ್ತೆ ರಿಯಾಕ್ಟಿವ್ ಟ್ರೇಡರ್ಸ್. ಮಾರ್ಕೆಟ್ನಲ್ಲಿ ಸಾಮಾನ್ಯವಾಗಿ ಕಂಡುಬರುವ 2 ವಿಭಿನ್ನ ಮೈಂಡ್ಸೆಟ್ಗಳಿವು. ನೋಡಿ, ಪ್ರೆಡಿಕ್ಟಿವ್ ಟ್ರೇಡರ್ಸ್ ಮತ್ತು ರಿಯಾಕ್ಟಿವ್ ಟ್ರೇಡರ್ಸ್ ಮಧ್ಯೆ ಒಂದು ದೊಡ್ಡ ಡಿಫರೆನ್ಸ್ ಇದೆ. ಪ್ರೆಡಿಕ್ಟಿವ್ ಟ್ರೇಡರ್ಸ್ ಯಾವಾಗಲೂ ಮಾರ್ಕೆಟ್ ಡೈರೆಕ್ಷನ್ ಬಗ್ಗೆ ಒಬ್ಸೆಸ್ ಆಗಿರ್ತಾರೆ. ಮಾರ್ಕೆಟ್ ಮೇಲೋಗುತ್ತೆ ಇಲ್ಲ ಕೆಳಗೋಗುತ್ತೆ ಅಂತ ಸುಮ್ಮನೆ ಗೆಸ್ ಮಾಡಿ ಯಾವ ಲೆವೆಲ್ನಲ್ಲೂ ಎಂಟ್ರಿ ತಗೊಳ್ತಾರೆ. ಇದರ ರಿಸಲ್ಟ್ ಏನಾಗುತ್ತೆ ಗೊತ್ತಾ? ಬಹಳ ಸುಲಭವಾಗಿ ಪದೇ ಪದೇ ಸ್ಟಾಪ್ ಔಟ್ ಆಗ್ತಾರೆ. ಆದರೆ ರಿಯಾಕ್ಟಿವ್ ಟ್ರೇಡರ್ಸ್ ಹಾಗಲ್ಲ. ಅವರು ಕೇವಲ ಕೀ ಲೆವೆಲ್ಸ್ ಮೇಲೆ ಫೋಕಸ್ ಮಾಡ್ತಾರೆ. ಹೈಯರ್ ಟೈಮ್ ಫ್ರೇಮ್ ಕೀ ಲೆವೆಲ್ಸ್ಗೆ ಪ್ರೈಸ್ ಬರೋವರೆಗೂ ಬೇಟೆಗೆ ಕಾಯುವ ಹುಲಿಯಂತೆ ತುಂಬಾನೇ ಪೇಷನ್ಸ್ನಿಂದ ಕಾಯ್ತಾರೆ. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ ಮೇನ್ ಪಾಯಿಂಟ್ ಏನಂದ್ರೆ, ನಾವು ಸರಿಯಾದ ಕೀ ಲೆವೆಲ್ಗೆ ರಿಯಾಕ್ಟ್ ಮಾಡಿದಾಗ ಡೈರೆಕ್ಷನ್ ಆಟೋಮ್ಯಾಟಿಕ್ ಆಗಿ ತಾನಾಗೇ ಸೆಟ್ ಆಗುತ್ತೆ. ನಮ್ಮ ಇನಿಷಿಯಲ್ ಬಯಾಸ್ ಏನೇ ಇದ್ರೂ ಕೂಡ ಒಂದು ವ್ಯಾಲಿಡ್ ಕೀ ಲೆವೆಲ್ನಲ್ಲಿ ಟ್ರೇಡ್ ಮಾಡೋದ್ರಿಂದ ವಿನ್ನಿಂಗ್ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಯಾಕಂದ್ರೆ ಬಿಗ್ ಪ್ಲೇಯರ್ಸ್ ಅಥವಾ ಇನ್ಸ್ಟಿಟ್ಯೂಷನಲ್ ಆರ್ಡರ್ಗಳು ಅದೇ ಕೀ ಲೆವೆಲ್ಗಳಲ್ಲೇ ಕಾಯ್ತಾ ಇರುತ್ತೆ. ಇನ್ನು ಮುಂದಿನ ವಿಭಾಗ, ದ ಡೈಲಿ ಬಯಾಸ್ ಟ್ರ್ಯಾಪ್. ಬಹುಶಃ ಪ್ರತಿಯೊಬ್ಬ ಟ್ರೇಡರ್, ಅದರಲ್ಲೂ ಮುಖ್ಯವಾಗಿ ಐಸಿಟಿ ಟ್ರೇಡರ್ಗಳು ಫೇಸ್ ಮಾಡುವ ಅತಿ ದೊಡ್ಡ ಪ್ರಾಬ್ಲಮ್ ಅಂದ್ರೆ ಇದೆ. ಟ್ರೇಡರ್ಸ್ ಹೇಗೆ ಒಂದು ಎಂಡ್ಲೆಸ್ ಲೂಪಲ್ಲಿ ಸಿಕ್ಕಾಕೊಡ್ತಾರೆ ಅಂತ ಈ ಸ್ಲೈಡ್ ಬ್ರಿಲಿಯಂಟ್ ಆಗಿ ತೋರಿಸುತ್ತೆ. ಫಸ್ಟ್ ಒಂದು ಲಾಸ್ ಆಗುತ್ತೆ. ತಕ್ಷಣವೇ ಅಸಲಿ ಕಾರಣ ಹುಡುಕೋ ಬದಲು ನನ್ನ ಡೈಲಿ ಬಯಾಸ್ ತಪ್ಪಾಯ್ತು ಅಂತ ಬ್ಲೇಮ್ ಮಾಡ್ತಾರೆ. ಮರುದಿನ ಆ ಬಯಾಸ್ ಚೇಂಜ್ ಮಾಡ್ತಾರೆ, ಮತ್ತೆ ಟ್ರೇಡ್ ಮಾಡ್ತಾರೆ, ಮತ್ತೆ ಲಾಸ್ ಮಾಡ್ತಾರೆ. ಈ ಸೈಕಲ್ ಹೀಗೆ ಕಂಟಿನ್ಯೂ ಆಗ್ತಾನೇ ಇರುತ್ತೆ. ಅಕೌಂಟ್ ಬ್ಲೋ ಆಗೋವರೆಗೂ ಎಷ್ಟೋ ಜನರಿಗೆ ತಾವು ಮಾಡ್ತಿರೋ ತಪ್ಪೇನು ಅಂತಾನೆ ಗೊತ್ತಾಗೋದಿಲ್ಲ. ಬಟ್ ಟ್ರೂತ್ ಏನು ಗೊತ್ತಾ? ಅಸಲಿ ಸಮಸ್ಯೆ ಇರೋದು ಡೈಲಿ ಬಯಾಸ್ನಲ್ಲಿ ಅಲ್ಲವೇ ಅಲ್ಲ. ನಮ್ಮತ್ರ ಎಷ್ಟೇ ಪರ್ಫೆಕ್ಟ್ ಡೈರೆಕ್ಷನ್ ಇದ್ರೂ ಒಂದು ನಿಖರವಾದ ಕೀ ಲೆವೆಲ್ ಐಡೆಂಟಿಫಿಕೇಶನ್ ಇಲ್ಲ ಅಂತಂದ್ರೆ ಫೇಲ್ಯೂರ್ ಗ್ಯಾರಂಟಿ. ಮಾರ್ಕೆಟ್ ದಿಕ್ಕು ಸಂಪೂರ್ಣವಾಗಿ ನಮ್ಮ ಪರವಾಗಿದ್ರೂ ಕೂಡ ಕೀ ಲೆವೆಲ್ ಇಲ್ಲದೆ ಸುಮ್ಮನೆ ಫೋಮೋದಿಂಟು ಎಂಟ್ರಿ ಆದ್ರೆ ರಿಸಲ್ಟ್ ಖಂಡಿತ ಝೀರೋ. ಸೊ ಈ ಬಯಾಸ್ ಲೂಪ್ನಿಂದ ಹೊರಬರೋದಕ್ಕೆ ನಮಗೆ ಹೊಸ ಪರ್ಸ್ಪೆಕ್ಟಿವ್ ಬೇಕು. ಅದೇ ರಿಲೇಟಿವ್ ಟೈಮ್ ಫ್ರೇಮ್ ಅಲೈನ್ಮೆಂಟ್. ಟೈಮ್ ಫ್ರೇಮ್ಸ್ ಬಗ್ಗೆ ಇರೋ ತಪ್ಪು ಕಲ್ಪನೆಗಳನ್ನು ಸರಿಪಡಿಸ್ಕೊಳ್ಳೋಣ ಬನ್ನಿ. ಇಲ್ಲಿ ಕ್ರೂಷಿಯಲ್ ಪಾಯಿಂಟ್ ಏನಂದ್ರೆ, ಬಿಗಿನರ್ಸ್ ಮಾಡೋ ಅತಿ ದೊಡ್ಡ ತಪ್ಪು ಹೈಯರ್ ಟೈಮ್ ಫ್ರೇಮ್ ಅಂದ್ರೆ ಅದು ಕೇವಲ ಡೈಲಿ ಅಥವಾ ಮಂತ್ಲಿ ಚಾರ್ಟ್ ಅಂತ ಅನ್ಕೊಳ್ಳೋದು. ಆಕ್ಚುಲಿ ಹೈಯರ್ ಟೈಮ್ ಫ್ರೇಮ್ ಅನ್ನೋದು ಸಂಪೂರ್ಣವಾಗಿ ರಿಲೇಟಿವ್. ಉದಾಹರಣೆಗೆ 1 ನಿಮಿಷದ ಎಕ್ಸಿಕ್ಯೂಷನ್ ಚಾರ್ಟ್ಗೆ 15 ನಿಮಿಷದ ಚಾರ್ಟ್ ಕೂಡ ಒಂದು ಹೈಯರ್ ಟೈಮ್ ಫ್ರೇಮ್ ಆಗಿರುತ್ತೆ. ದಟ್ಸ್ ಇಟ್. ಈ ಟೇಬಲ್ ನೋಡಿ ಟೈಮ್ ಫ್ರೇಮ್ಗಳ ಅಲೈನ್ಮೆಂಟ್ ಕಾಂಬಿನೇಷನ್ಸ್ ಎಷ್ಟು ಫ್ಲೆಕ್ಸಿಬಲ್ ಆಗಿದೆ ಅಂತ ಅರ್ಥ ಆಗತ್ತೆ. ವೀಕ್ಲಿ ಕೀ ಲೆವೆಲ್ ನೋಡ್ತಾ ಇದ್ರೆ 4 ಅವರ್ ಚಾರ್ಟಲ್ಲಿ ಎಂಟ್ರಿ ಇರಬೇಕು. 4 ಅವರ್ ಲೆವೆಲ್ಗೆ 15 ಮಿನಿಟ್ ಎಂಟ್ರಿ, ಹಾಗೆ 15 ಮಿನಿಟ್ ಲೆವೆಲ್ಗೆ 1 ಮಿನಿಟ್ ಎಂಟ್ರಿ. ಮಾರ್ಕೆಟ್ ನಾಯ್ಸ್ನಿಂದ ಬಚಾವಾಗಿ ಟ್ರೇಡ್ನಲ್ಲಿ ಸಕ್ಸಸ್ ಆಗಬೇಕು ಅಂದ್ರೆ ರಿಲೇಟಿವ್ ಹೈಯರ್ ಟೈಮ್ ಫ್ರೇಮ್ನ ಮೊಮೆಂಟಮ್ ಜೊತೆ ಲೋಯರ್ ಟೈಮ್ ಫ್ರೇಮನ್ನು ಅಲೈನ್ ಮಾಡಲೇಬೇಕು. ಇದೊಂದು ಗೋಲ್ಡನ್ ರೂಲ್ ಅಂತಾನೆ ಹೇಳ್ಬೋದು. ಆಲ್ ರೈಟ್, ಈಗ ನಾವು ಈ ಎಕ್ಸ್ಪ್ಲೇನರ್ನ ಅತಿ ಪ್ರಮುಖ ಘಟ್ಟಕ್ಕೆ ಬಂದಿದ್ದೀವಿ. ಅದೇ 4 ಸ್ಟೆಪ್ ಟ್ರೇಡಿಂಗ್ ಪ್ಲಾನ್. ಟ್ರೇಡಿಂಗ್ ಕಮ್ಯುನಿಟಿಯಲ್ಲಿ 8 ವರ್ಷಗಳಿಂದ ಕಂಟಿನ್ಯೂಸ್ ಆಗಿ ಪ್ರೂವ್ ಆಗಿರುವ ಆ 4 ಹಂತದ ಟ್ರೇಡಿಂಗ್ ಪ್ಲಾನ್ ಇಲ್ಲಿದೆ. ಸ್ಟೆಪ್ 1, ಹೈಯರ್ ಟೈಮ್ ಫ್ರೇಮ್ ಕೀ ಲೆವೆಲ್ಸ್ಗಳನ್ನು ಐಡೆಂಟಿಫೈ ಮಾಡೋದು. ಇದು ನಮ್ಮ ಟ್ರೇಡಿಂಗ್ನ ಬೇಸ್ಮೆಂಟ್ ಇದ್ದಾಗೆ. ಸ್ಟೆಪ್ 2, ಬೆಲೆ ಆ ಲೆವೆಲ್ಗೆ ಬರೋವರೆಗೂ ಪೇಷನ್ಸ್ನಿಂದ ಕಾಯೋದು. ಸ್ಟೆಪ್ 3, ಎಂಟ್ರಿಗಾಗಿ ಲೋಯರ್ ಟೈಮ್ ಫ್ರೇಮ್ ಯೂಸ್ ಮಾಡೋದು, ಅಂದರೆ ಕನ್ಫರ್ಮೇಷನ್ ಸಿಕ್ಕ ಮೇಲೆ ಟ್ರಿಗರ್ ಮಾಡೋದು. ಆ್ಯಂಡ್ ಕೊನೆಯದಾಗಿ ಸ್ಟೆಪ್ 4, ಮುಂದಿನ ಹೈಯರ್ ಟೈಮ್ ಫ್ರೇಮ್ ಲೆವೆಲ್ವರೆಗೆ ಟ್ರೇಡ್ ಮಾಡೋದು. ನೋಡಕ್ಕೆ ಸಿಂಪಲ್ ಅನ್ಸಿದ್ರೂ ಇದು ಟೆರಿಫಿಕ್ ಆಗಿ ಕೆಲಸ ಮಾಡುತ್ತೆ. ಇನ್ನೊಂದು ಖುಷಿಯ ವಿಚಾರ ಏನಂದ್ರೆ, ಇದು ಆಲ್ರೆಡಿ ಯೂಸ್ ಮಾಡ್ತಿರೋ ಯಾವುದೇ ಸ್ಟ್ರಾಟಜಿ ಜೊತೆಗೂ ಸುಲಭವಾಗಿ ಬ್ಲೆಂಡ್ ಆಗತ್ತೆ. ವ್ಯಾಲಿಡ್ ಕೀ ಲೆವೆಲ್ ಅಂದ್ರೆ ಅದೇನು ಹೊಸ ಕಾನ್ಸೆಪ್ಟ್ ಅಲ್ಲ. ಅದು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್, ಆರ್ಡರ್ ಬ್ಲಾಕ್ಸ್, ಇಂಬ್ಯಾಲೆನ್ಸಸ್, ಲಿಕ್ವಿಡಿಟಿ ಸ್ವೀಪ್ಸ್, ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಅಥವಾ ಟ್ರೆಂಡ್ ಲೈನ್ಸ್, ಹೀಗೆ ಯಾವುದಾದ್ರೂ ಪ್ರೂವನ್ ಟೆಕ್ನಿಕಲ್ ಝೋನ್ ಆಗಿರ್ಬೋದು. ಬೇಸಿಕ್ ಸ್ಟ್ರಾಟಜಿ ಬದಲಾಯಿಸೋ ಬದಲು ಕೀ ಲೆವೆಲ್ಗಳ ಕಡೆ ನಮ್ಮ ಫೋಕಸ್ ಶಿಫ್ಟ್ ಆದರೆ ಸಾಕು. ಬಟ್
ಈ ಪ್ಲಾನ್ನಲ್ಲಿರೋ ಅತಿ ದೊಡ್ಡ ಸೈಕಲಾಜಿಕಲ್ ಬ್ಯಾರಿಯರ್ ಅಂದ್ರೆ ಅದು ಸ್ಟೆಪ್ 2. ಇಲ್ಲಿ ಎಕ್ಸ್ಟ್ರೀಮ್ ಲೆವೆಲ್ ಪೇಷನ್ಸ್ ಬೇಕು. ಲೆವೆಲ್ಸ್ ತಾವಾಗೇ ಮಾರ್ಕೆಟ್ಗೆ ಬರೋದಕ್ಕೆ ಬಿಡಬೇಕು. ಪ್ರೈಸನ್ನ ಯಾವತ್ತೂ ಚೇಸ್ ಮಾಡಬಾರ್ದು. ಮಾರ್ಕೆಟ್ ಎಲ್ಲಿ ಓಡಿ ಹೋಗಲ್ಲ. ಬಟ್ ಪರ್ಫೆಕ್ಟ್ ಅಲೈನ್ಮೆಂಟ್ ಸಿಗೋವರೆಗೂ ಕಾಯೋ ಪೇಷನ್ಸ್ ಇಲ್ಲದೇ ಇರೋದೇ ಬಹಳಷ್ಟು ಟ್ರೇಡರ್ಸ್ ಫೇಲ್ ಆಗೋದಕ್ಕೆ ಅತಿ ದೊಡ್ಡ ಕಾರಣ. ಈ ಕೋಟನ್ನು ನಾವು ಟ್ರೇಡಿಂಗ್ನ ಚೀಟ್ ಕೋಡ್ ಅಂತಾನೆ ಕರಿಬೋದು. ಇಟ್ಸ್ ಅಬೌಟ್ ಟ್ರೇಡಿಂಗ್ ಫ್ರಮ್ ಅ ಹೈಯರ್ ಟೈಮ್ ಫ್ರೇಮ್ ಲೆವೆಲ್ ಟು ಅನದರ್ ಹೈಯರ್ ಟೈಮ್ ಫ್ರೇಮ್ ಲೆವೆಲ್ ಇನ್ ದ ಲೋವರ್ ಟೈಮ್ ಫ್ರೇಮ್. ಇದು ಕೇವಲ ಒಂದು ಸಿಂಪಲ್ ವಾಕ್ಯ ಅಲ್ಲ, ಟೆಕ್ನಿಕಲ್ ಲೆವೆಲ್ಸ್ ಮತ್ತು ಪ್ರಿಸೈಸ್ ಎಂಟ್ರಿಗಳ ನಡುವಿನ ಅಲ್ಟಿಮೇಟ್ ಬ್ಯಾಲೆನ್ಸ್ ಅನ್ನ ರಿವೀಲ್ ಮಾಡೋ ಒಂದು ಮಂತ್ರ ಇದು. ಓಕೆ, ಈಗ ಲಾಸ್ಟ್ ಸೆಕ್ಷನ್ಗೆ ಬರೋಣ. ಟಾರ್ಗೆಟ್ ನೆಕ್ಸ್ಟ್ ಕೀ ಲೆವೆಲ್ಸ್. ಎಂಟ್ರಿ ಸಿಕ್ಕಾಯಿತು, ಮುಂದೇನು? ಟ್ರೇಡ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡಬೇಕು ಅಂತ ನೋಡೋಣ. ಒಮ್ಮೆ ಟ್ರೇಡ್ ಒಂದು ಹೈಯರ್ ಟೈಮ್ ಫ್ರೇಮ್ ಲೆವೆಲ್ನಿಂದ ಬೌನ್ಸ್ ಆಯಿತು ಅಂದರೆ ಅದರ ನೆಕ್ಸ್ಟ್ ಟಾರ್ಗೆಟ್ ನೇರವಾಗಿ ಮತ್ತೊಂದು ಹೈಯರ್ ಟೈಮ್ ಫ್ರೇಮ್ ಲೆವೆಲ್ಲೇ ಆಗಿರುತ್ತೆ. ಈ ಎರಡು ಲೆವೆಲ್ಗಳ ನಡುವೆ ನಡೆಯುವ ಪ್ರತಿಯೊಂದು ಪ್ರೈಸ್ ಆಕ್ಷನ್ ಕೂಡ ಜಸ್ಟ್ ಲೋಯರ್ ಟೈಮ್ ಫ್ರೇಮ್ ನಾಯ್ಸ್ ಅಷ್ಟೇ. ಆ ಸಣ್ಣ ಪುಟ್ಟ ಅಪ್ ಆ್ಯಂಡ್ ಡೌನ್ಸ್ಗಳಿಗೆ ಹೆದರಿ ಎಕ್ಸಿಟ್ ಆಗೋ ಅವಶ್ಯಕತೆನೇ ಇಲ್ಲ. ಆದರೆ ಪ್ರೈಸ್ ತಕ್ಷಣವೇ ಟಾರ್ಗೆಟ್ ರೀಚ್ ಆಗದೇ ಇರಬಹುದು ಅಲ್ವಾ? ಅದಕ್ಕೆ ಟ್ರೇಡ್ ಮ್ಯಾನೇಜ್ಮೆಂಟ್ ಬಹಳ ಇಂಪಾರ್ಟೆಂಟ್. ಪ್ರೈಸ್ ಆಕ್ಷನ್ ಆಧಾರದ ಮೇಲೆ ಸ್ಟಾಪ್ ಲಾಸ್ ಅನ್ನು ಟ್ರೇಲ್ ಮಾಡೋದು, ಮೈನರ್ ಲೆವೆಲ್ಗಳಲ್ಲಿ ಪಾರ್ಷಿಯಲ್ ಪ್ರಾಫಿಟ್ ಬುಕ್ ಮಾಡೋದು, ಮತ್ತೆ ಕ್ಯಾಪಿಟಲ್ ಅನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಪೊಸಿಷನ್ ಅನ್ನ ಬ್ರೇಕ್ ಈವನ್ಗೆ ತರೋದು. ಪ್ರತಿಯೊಂದು ಯಶಸ್ವಿ ಟ್ರೇಡ್ನಲ್ಲೂ ಈ ಸ್ಟೆಪ್ಸ್ ಇದ್ದೇ ಇರುತ್ತೆ. ಪ್ರೊಫೆಷನಲ್ ಟ್ರೇಡರ್ಸ್ ತಮ್ಮ ರಿಸ್ಕ್ ಮ್ಯಾನೇಜ್ ಮಾಡೋದೇ ಹೀಗೆ. Now, what's really interesting about this slide is predictive bias ಮತ್ತೆ reactive key levels ಎರಡನ್ನೂ ಬ್ಲೆಂಡ್ ಮಾಡೋದು. ಕೇವಲ ಡೈರೆಕ್ಷನ್ ಅಷ್ಟೇ ಮುಖ್ಯ ಅಲ್ಲದೆ ಅಂದ್ರೂ ನಮಗೆ ಗೊತ್ತಿರೋ ಸರಿಯಾದ ಬಯಾಸನ್ನ ಒಂದು ಸ್ಟ್ರಾಂಗ್ ಕೀ ಲೆವೆಲ್ ಜೊತೆ ಮಿಕ್ಸ್ ಮಾಡಿದಾಗ ಅದು ಒಂದು ಪರ್ಫೆಕ್ಟ್ ಹೈ ಪ್ರಾಬಬಿಲಿಟಿ A+ ಸೆಟಪ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಇದುವೇ ಆ ಸಿಸ್ಟಮ್ನ ಅಸಲಿ ಪವರ್. ಸೊ ನಾವು ಈ ಎಕ್ಸ್ಪ್ಲೇನರ್ನ ಕೊನೆಗೆ ಬಂದಿದ್ದೀವಿ. ಕೊನೆಯದಾಗಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ. ಮಾರ್ಕೆಟ್ ಡೈರೆಕ್ಷನ್ ಟ್ರೇಡ್ಗಳನ್ನ ಡ್ರೈವ್ ಮಾಡ್ತಾ ಇದೆಯಾ ಅಥವಾ ಕೀ ಲೆವೆಲ್ಸ್ ಡೈರೆಕ್ಷನನ್ನು ಡ್ರೈವ್ ಮಾಡ್ತಾ ಇದೆಯಾ? ಪ್ರತಿದಿನದ ಬಯಾಸ್ ಬಗ್ಗೆ ಇರೋ ಆಬ್ಸೆಷನನ್ನು ಬಿಟ್ಟು ಮಾರ್ಕೆಟ್ ಸ್ಟ್ರಕ್ಚರ್ ಕಡೆ ಹೆಚ್ಚು ಗಮನ ಹರಿಸೋದಕ್ಕೆ ಈ ಪ್ರಶ್ನೆ ಖಂಡಿತ ಹೆಲ್ಪ್ ಮಾಡುತ್ತೆ. ಈ ಒಂದು ಸಿಸ್ಟಮ್ ಟ್ರೇಡಿಂಗ್ ಜರ್ನಿಯಲ್ಲಿ ಹೊಸ ಪರ್ಸ್ಪೆಕ್ಟಿವ್ ಕೊಡುತ್ತೆ ಅಂತ ನಂಬಿದ್ದೀನಿ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಸಿಗೋಣ. ಟೇಕ್ ಕೇರ್.